ಮತ್ತೊಮ್ಮೆ ಎಲ್ರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ಆನ್ಲೈನ್ ತರಗತಿಯಲ್ಲಿ ವಿದ್ಯಾರ್ಥಿನಿಯರು ಗಮನಿಸಿ ಕ್ಲಾಸ್ ಅನ್ನು ಕೇಳಬೇಕಾಗುತ್ತೆ. ಯಾಕಂದ್ರೆ ಇಡೀ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಷಯ ಅಂತಂದ್ರೆ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳ ಬಗ್ಗೆ ನಾವಿವತ್ತು ಕ್ಲಾಸ್ ಅನ್ನ ಮಾಡೋಣ. ಆ ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ಒಟ್ಟಿಗೆ ಚರ್ಚೆಯನ್ನ ಮಾಡೋಣ. ಈ ಮೂಲಭೂತ ಹಕ್ಕುಗಳು ಅಂತಕ್ಕಂಥದ್ದು ಇಡೀ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರಾಮುಖ್ಯತೆಯನ್ನ ಹೊಂದಿದೆ. ಎಲ್ಲಾ ವ್ಯಕ್ತಿಗಳಿಗೆ, ಎಲ್ಲಾ ನಾಗರಿಕರಿಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುವುದು ಯಾವುದು ಅಂದ್ರೆ ಅದು ಮೂಲಭೂತ ಹಕ್ಕುಗಳು ಅಂತಕ್ಕಂಥದ್ದು. ಲೆಟ್ ಮಿ ನೋ ಸ್ಟೂಡೆಂಟ್ಸ್, ಟುಡೇ ಐ ಹ್ಯಾವ್ ಡಿಸ್ಕಸ್ ಅಬೌಟ್ ಫಂಡಮೆಂಟಲ್ ರೈಟ್ಸ್, about third part of Indian Constitution according to 35 article. ಅಂದ್ರೆ ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳ ಬಗ್ಗೆ ಮಾಹಿತಿಯನ್ನ ಯಾವ ಭಾಗದಲ್ಲಿ ನಾವು ಕಾಣ್ತೀವಿ ಅಂತಂದ್ರೆ ಭಾರತ ಸಂವಿಧಾನದ 3ನೇ ಭಾಗದಲ್ಲಿ ಅಥವಾ 3ನೇ ಅಧ್ಯಾಯದಲ್ಲಿ 12ರಿಂದ 35ನೇ ವಿಧಿ ಏನನ್ನ ಹೇಳುತ್ತೆ ಅಂತಂದ್ರೆ ಇಡೀ ಭಾರತದ ಸಂವಿಧಾನದಲ್ಲಿ 12ನೇ ಆರ್ಟಿಕಲ್ ಇಂದ 35ನೇ ಆರ್ಟಿಕಲ್ ಏನನ್ನ ಹೇಳುತ್ತೆ ಅಂತಂದ್ರೆ ಭಾರತದ ಮೂಲಭೂತ ಹಕ್ಕುಗಳ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನ ಕೊಡ್ತಾ ಹೋಗುತ್ತೆ. ನಾನು ನಿನ್ನೆ ಹೇಳಿದ ಹಾಗೆ ಆ ಮೂಲಭೂತ ಹಕ್ಕುಗಳನ್ನ ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಅಂತ ನಾವು ಕರಿತೀವಿ. ನಾನು ನಿನ್ನೆ ಆನ್ಲೈನ್ ತರಗತಿಯಲ್ಲಿ ಹೇಳ್ತಿರ್ಬೇಕಾದ್ರೆ ಐತಿಹಾಸಿಕವಾಗಿರ್ತಕ್ಕಂಥ ಹಿನ್ನೆಲೆಯನ್ನ ನಾನು ನಿಮ್ಗೆ ಆಲ್ರೆಡಿ ತಿಳಿಸಿದ್ದೀನಿ. ಅದನ್ನ ಮತ್ತೆ ಚರ್ಚೆ ಮಾಡುವಂತದ್ದೇನು ಬೇಡ. ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ. ಇವತ್ತು ನೀವು ತಿಳ್ಕೋಬೇಕಾದಂತ ವಿಷಯ ಯಾವುದು ಅಂತಂದ್ರೆ ಮೂಲಭೂತ ಹಕ್ಕುಗಳ ಬಗ್ಗೆ. ಇವತ್ತಿನ ಕ್ಲಾಸ್ ಏನಿದೆ ನಿಮಗೆ ಸೆಮಿಸ್ಟರ್ ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಸಾಕಷ್ಟು ವಿಚಾರಗಳನ್ನ ನೀವು ತಿಳ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಈ ಕ್ಲಾಸಿನ ಕಡೆ ಎಲ್ಲರೂ ಕೂಡ ಗಮನವನ್ನು ಕೇಂದ್ರೀಕರಣ ಮಾಡಬೇಕಾಗುತ್ತೆ. ಲೆಟ್ ಮಿ ನೋ ಸ್ಟೂಡೆಂಟ್ಸ್, ಟುಡೇ ಐ ಹ್ಯಾವ್ ಡಿಸ್ಕಸ್ ಅಬೌಟ್ ಫಂಡಮೆಂಟಲ್ ರೈಟ್ಸ್, ಥರ್ಡ್ ಪಾರ್ಟ್ ಆಫ್ 12 to 35 ಆರ್ಟಿಕಲ್ ಅಕಾರ್ಡಿಂಗ್ ಟು ಫಂಡಮೆಂಟಲ್ ರೈಟ್ಸ್. ಅಂದ್ರೆ 6 ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ಒಂದೊಂದಾಗಿ ತಿಳ್ಕೊತ ಹೋಗೋಣ. ಯಾವ್ಯಾವ 6 ಮೂಲಭೂತ ಹಕ್ಕುಗಳು ಅಂತಂದ್ರೆ ಸ್ಪಷ್ಟವಾಗಿ ತಿಳ್ಕೊಡ್ರಿ. ಒಂದನೇದಾಗಿ ಇಲ್ಲಿದೆ, ಒಂದನೇದಾಗಿ ಅಂದ್ರೆ ಸಮಾನತೆಯ ಹಕ್ಕು ಅಂತಕ್ಕಂಥದ್ದು, ರೈಟ್ ಟು ಈಕ್ವಾಲಿಟಿ, ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ಫ್ರೀಡಮ್ ಅಂತಕ್ಕಂಥದ್ದು. ದೆನ್ ಥರ್ಡ್ ಒನ್ ಇಸ್ ಶೋಷಣೆ ವಿರುದ್ಧದ ಹಕ್ಕು ಅಂದ್ರೆ ರೈಟ್ ಟು ಎಕ್ಸ್ಪ್ಲೋಟೇಷನ್ ಅಂತಕ್ಕಂಥದ್ದು. ಫೋರ್ತ್ ಒನ್ ಇಸ್ ನಿಮ್ಗೆ ಯಾವ್ದು ಅಂತಂದ್ರೆ ರೈಟ್ ಟು ಕಲ್ಚರ್ ಅಂಡ್ ಎಜುಕೇಶನ್. ದೆನ್ ಫೋರ್ತ್ ಒನ್ ಈಸ್ ನಿಮ್ಗೆಲ್ಲ ಗೊತ್ತಿರುವ ಹಾಗೆ 5ನೇದು ಯಾವುದು ಅಂತಂದ್ರೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಆಮೇಲೆ ಧಾರ್ಮಿಕ ಹಕ್ಕು ಅಂತಕ್ಕಂಥದ್ದು, ರೈಟ್ ಟು ರಿಲೀಜಿಯಸ್ ಅಂತಕ್ಕಂಥದ್ದು. ಲಾಸ್ಟ್ ಒನ್ ಈಸ್ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರಿಲೀಫ್ ಅಂತ ಕರಿತೀವಿ. ದೇರ್ ಆರ್ 6 fundamental rights in our constitution. Once again I repeat it, there are 6 fundamental rights which are there. ಅಂದ್ರೆ one is right to equality, another one is right to freedom, third one is right to exploitation, fourth one is right to religious, fifth one is right to culture and education, last one is right to constitutional relief ಅಂತಕ್ಕಂಥ. There are 6 fundamental rights in our constitution. Let me know students, is the firstly we can discuss about first one point, right to equality. What is the meaning of equality? Equality, what is the meaning of equality? Equality, which means we are all equal before the law system in our constitution. ಎಲ್ಲ ವಿದ್ಯಾರ್ಥಿನಿಯರು ಗಮನಿಸಬೇಕು, ಸಮಾನತೆ ಹಕ್ಕು ಅಂತಂದ್ರೆ ಈ ರೈಟ್ ಈಕ್ವಾಲಿಟಿ ಅಂತ ಕರಿತೀವಿ. ಅಂದ್ರೆ ಅಕಾರ್ಡಿಂಗ್ ಟು 14th ಆರ್ಟಿಕಲ್ ಅಂದ್ರೆ 14ನೇ ಒಂದು ಆರ್ಟಿಕಲ್ ಪ್ರಕಾರ ನಾವೆಲ್ಲರೂ ಕೂಡ ಕಾನೂನಿನ ಮುಂದೆ ಸಮಾನರಾಗಿರ್ತೀವಿ. ಕಾನೂನಿನ ರಕ್ಷಣೆಯನ್ನು ತಗೋಬೇಕಂದ್ರೆ ನಾವೆಲ್ಲರೂ ಕೂಡ ಒಂದೇ ಆಗಿರ್ತೀವಿ. ಅದಕ್ಕೆ ಹೇಳ್ತಾರೆ ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ ಸಿಸ್ಟಮ್, ದ ಲಾ ಪ್ರೊಟೆಕ್ಷನ್ ಅಂತ ನಾವು ಕರಿತೀವಿ. ಸೊ ಹಾಗಾಗಿ ವಿದ್ಯಾರ್ಥಿನಿಯರು ಗಮನಿಸಬೇಕು, 14ನೇ ಆರ್ಟಿಕಲ್ ಏನನ್ನು ಹೇಳುತ್ತೆ ಅಂತಂದ್ರೆ ಎಸ್ಪೆಷಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 14ನೇ ಆರ್ಟಿಕಲ್ ಏನನ್ನು ಹೇಳುತ್ತೆ ಅಂದ್ರೆ ಎಲ್ಲರೂ ಕಾನೂನಿನ ಮುಂದೆ ಸಮಾನರು, ಕಾನೂನಿನ ರಕ್ಷಣೆಯನ್ನು ತಗೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಸಮಾನರಾಗಿದ್ದೀವಿ. ಅದಕ್ಕೆ ಅಕಾರ್ಡಿಂಗ್ ಟು 14th ಆರ್ಟಿಕಲ್ ಹೇಳುತ್ತೆ ಏನಂತಂದ್ರೆ ವೇರ್ ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ ಆಫ್ ಲಾ ಪ್ರೊಟೆಕ್ಷನ್ ಅಂಡ್ ಲಾ ಸಿಸ್ಟಮ್ ಅಂತ ನಾವು ಕರಿತೀವಿ. ಅಂದ್ರೆ ಕಾನೂನಿನ ಮುಂದೆ ನಾವೆಲ್ಲರೂ ಕೂಡ ಕಾನೂನಿನ ಮುಂದೆ ಸಮಾನರು ಅಂತ ಕರಿತೀವಿ. ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ, ಎಲ್ಲರೂ ಕೂಡ ಸಮಾನರಾಗಿರ್ತಕ್ಕಂಥವ್ರು. ಅಂದ್ರೆ ಉಳ್ಳವರಿಗೆ ಒಂದು ರೀತಿ ಕಾನೂನು, ಬಡವರಿಗೆ ಒಂದು ರೀತಿ ಕಾನೂನು ಅಂತಲ್ಲ. ನೋ ಒನ್ ಪಾರ್ಶಾಲಿಟಿ, ನೋ ಒನ್ ಡಿಸ್ಕ್ರಿಮಿನೇಟೆಡ್ ಅಬೌಟ್ ಲಾ ಸಿಸ್ಟಮ್. ಪುವರ್ ಪೀಪಲ್ ಆಲ್ಸೋ rich people, we are all equal about the law system.
ಅಂದ್ರೆ ಕಾನೂನಿನ ಒಂದು ದೃಷ್ಟಿಯಲ್ಲಿ ನಾವು ನೀವೆಲ್ಲರೂ ಕೂಡ ಒಂದೇ ಆಗಿರ್ತೀವಿ. ಕಾನೂನಿಗಿಂತ ದೊಡ್ಡದು ಯಾವುದಿಲ್ಲ. ಇಡೀ ಭಾರತದ ಸಂವಿಧಾನದಲ್ಲಿ ಕಾನೂನನ್ನು ನಾವು ಪೂಜಿಸ್ತೀವಿ. ಇವತ್ತಿಗೂ ನಾವೇನಾದ್ರೂ ಶಿಕ್ಷಣ ಕಲಿತಾ ಇದ್ದೀವಿ, ಹೊರಗಡೆ ಸುತ್ತಾಡ್ತಾ ಇದ್ದೀವಿ, ನಾವು ಸಂಘ ಸಂಸ್ಥೆಗಳನ್ನು ಕಟ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಏನಂತಂದ್ರೆ ಸಂವಿಧಾನದಲ್ಲಿರ್ತಕ್ಕಂಥ, ಸಂವಿಧಾನ ಪುಸ್ತಕದಲ್ಲಿರ್ತಕ್ಕಂಥ ಹಲವಾರು ಕಾನೂನುಗಳು, ಆರ್ಟಿಕಲ್ಸ್, ಸಬ್ ಆರ್ಟಿಕಲ್ಸ್ about the law system in our constitution. Let me know students, is the very important this concept. You can clearly understand this one. Okay, ಇಲ್ಲಿ ರೈಟ್ ಟು ಈಕ್ವಾಲಿಟಿ ಅಂತ ನಾನು ನಿಮಗೆ ಒಂದ್ಸರಿ ಹೇಳ್ತೀನಿ, ಪದೇ ಪದೇ ಯಾರು ನಾನು ನಿಮ್ಗೆ ಹೇಳ್ತೀನಿ ಅಂದ್ರೆ ಅದರ ಒಂದು ಪರಿಣಾಮ ಅಂದ್ರೆ ಎಫೆಕ್ಟಿವ್ ಆಗಿರ್ತಕ್ಕಂಥ ಒಂದು ಏನು ಅರ್ಥ ನಿಮ್ಗೆ ಆಗ್ಬೇಕು ಅಂತ ಹೇಳಿ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಸೊ ಹಂಗಾಗಿ ಅದನ್ನ ತಿಳ್ಕೋಬೇಕಾಗುತ್ತೆ. ಓಕೆ, ಅಕಾರ್ಡಿಂಗ್ ಟು 14th article where all equal before the law system and law protection ಅಂತ ನಾವು ಕರಿತೀವಿ. ಕಾನೂನಿನ ಮುಂದೆ ನಾವೆಲ್ಲರೂ ಸಮಾನರು. ಕಾನೂನಿನ ರಕ್ಷಣೆಯನ್ನ ನಾವು ತಗೋಬಹುದು. ಯಾವ ಸಂದರ್ಭದಲ್ಲಿ ಕಾನೂನಿನ ರಕ್ಷಣೆಯನ್ನು ತಗೋಬಹುದು ಅಂತಂದ್ರೆ, ಕಾನೂನಿನ ರಕ್ಷಣೆಯನ್ನ ನಮ್ಗೆ ಯಾವಾಗ ಅನ್ಯಾಯ ಆಗಿರುತ್ತೆ, ಯಾರು ದಬ್ಬಾಳಿಕೆ ಮಾಡ್ತಾರೆ, ಯಾರು ಶೋಷಣೆಯನ್ನು ಮಾಡ್ತಾರೆ ಅಂತ ಸಂದರ್ಭದಲ್ಲಿ ನಮ್ಮ ಕಾನೂನಿನ ವ್ಯವಸ್ಥೆ ಇದೆ. ಕಾನೂನಿನ ಅಡಿಯಲ್ಲಿ ಸಾಕಷ್ಟು ಬಂಧಗಳು, ಉಪಬಂಧಗಳಿದೆ, IPC ಸೆಕ್ಷನ್ ಇದೆ. ಅವುಗಳನ್ನ ನಾವೇನ್ ಮಾಡಬಹುದು ಅಂತಂದ್ರೆ ಅದರ ಮೊರೆ ಹೋಗಿ ನಮಗೆ ನ್ಯಾಯವನ್ನ ಕೊಡ್ಕೋಬಹುದು. ಹಾಗಾಗಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ, ಅಕಾರ್ಡಿಂಗ್ ಟು 14th article ಎಲ್ಲರೂ ನಾವು ಕಾನೂನಿನ ಮುಂದೆ ಸಮಾನರಂತ ಹೇಳಿ. ಇದು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ನೆಕ್ಸ್ಟ್ ಆರ್ಟಿಕಲ್ 15 ನೋಡಿ. ಆರ್ಟಿಕಲ್ 15 ಅಕಾರ್ಡಿಂಗ್ ಟು ಏನಂತ ಹೇಳುತ್ತೆ ಅದು, public places should not be discriminated on the basis of caste and gender. Let me know students, please try to understand. According to 15th article, public places should not be discriminated on the basis of caste and gender. ಅಂದ್ರೆ ಇದರ ಅರ್ಥ ಸಂವಿಧಾನದ ಸಮಾನತೆಯ ಹಕ್ಕಿನ ಒಳಗಡೆ ಬರ್ತಕ್ಕಂಥ ಒಂದು 15ನೇ ಆರ್ಟಿಕಲ್ ಏನನ್ನ ಹೇಳುತ್ತೆ ಅಂತಂದ್ರೆ, 15ನೇ ಆರ್ಟಿಕಲ್ ಹೇಳುತ್ತೆ ಸ್ಪಷ್ಟವಾಗಿ ಜಾತಿ, ಮತ, ಲಿಂಗ, ಧರ್ಮ ಇವುಗಳ ಆಧಾರದ ಮೇಲೆ ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ತಾರತಮ್ಯವನ್ನು ಮಾಡಬಾರದು. ಈಗ ನೋಡ್ರಿ, ಕೆಳ ದರ್ಜೆಯ ಜನರು ಅಂತ ಹೇಳಿ ಅವ್ರಿಗೆ ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ, ಸಾರ್ವಜನಿಕ ಕುಡಿಯುವ ನೀರಿನ ಒಂದು ಬೀದಿ ನಳ ಆಗಿರುವುದು ಅಂತದ್ರಲ್ಲಿ ಏನ್ ಮಾಡಬಾರ್ದು ನಾವು ಅಂತಂದ್ರೆ ತಾರತಮ್ಯವನ್ನು ಮಾಡಬಾರ್ದು. ಡೋಂಟ್ ಪೇ ಏನಂದ್ರೆ ಪಾರ್ಸಲಿಟಿ ಅನ್ನು ಮಾಡಬಾರ್ದು, ಡಿಸ್ಕ್ರಿಮಿನೇಟೆಡ್ ಅನ್ನ ಮಾಡಬಾರ್ದು. ಸೊ ಅದಕ್ಕೆ ಹೇಳ್ತಾರೆ ಅಂದ್ರೆ ಪಬ್ಲಿಕ್ ಪ್ಲೇಸಸ್ ಶುಡ್ ನಾಟ್ ಬಿ ಡಿಸ್ಕ್ರಿಮಿನೇಟೆಡ್ ಆನ್ ದ ಬೇಸಿಸ್ ಆಫ್ ಕ್ಯಾಸ್ಟ್ ಅಂಡ್ ಜೆಂಡರ್. ಯಾವುದೇ ಧರ್ಮ, ಯಾವುದೇ ಮತ, ಧರ್ಮ, ಲಿಂಗ ಭೇದ ಮಾಡದೇನೆ ನಾವೇನ್ ಮಾಡ್ಬೇಕಂದ್ರೆ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ವಿ ಆರ್ ಆಲ್ ಈಕ್ವಲ್ ಅಂತಕ್ಕಂಥ ಒಂದು ಭಾವನೆಯನ್ನ ನಾವು ನೀವೆಲ್ಲರೂ ಕೂಡ ಬೆಳೆಸ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಭಾರತದ ಸಂವಿಧಾನದಲ್ಲಿ ಹೇಳ್ತಾರೆ, ಅಕಾರ್ಡಿಂಗ್ ಟು 15th ಏನ್ ಹೇಳ್ತಾರೆ ಅಂತಂದ್ರೆ, ನಾನು ಮತ್ತೊಂದ್ಸರಿ ನಿಮ್ಗೆ ಹೇಳ್ತೀನಿ, ಈ 15ನೇ ಆರ್ಟಿಕಲ್ ಸಂವಿಧಾನದ ಪುಸ್ತಕದಲ್ಲಿ ಸ್ಪಷ್ಟವಾದಂತ ಮಾಹಿತಿಯನ್ನ ನಮಗೆ ಕೊಡುತ್ತೆ. ಏನನ್ನ ಕೊಡುತ್ತೆ ಅಂತಂದ್ರೆ, ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಮತ, ಧರ್ಮ, ಲಿಂಗ ಭೇದ ಇಲ್ಲದಂಗೆ ಎಲ್ಲರಿಗೂ ಸರಿಯಾಗಿರ್ತಕ್ಕಂಥ, ಸಮಾನವಾಗಿರ್ತಕ್ಕಂಥ ಅವಕಾಶಗಳನ್ನು ಕೊಡಬೇಕು. ಈ ಉದಾಹರಣೆ ಹೇಳಿದೆ, ರೆಸ್ಟೋರೆಂಟ್ಗಳಲ್ಲಾಗಿರ್ಬೋದು, ಹೋಟೆಲ್ಗಳಲ್ಲಾಗಿರ್ಬೋದು, ಕುಡಿಯುವ ನೀರಿನ ಒಂದು ಸಂದರ್ಭ ಬೀದಿ ನಳದಲ್ಲಾಗಿರ್ಬೋದು, ಅಥವಾ ಸಾರ್ವಜನಿಕ ಯಾವುದೇ ಸಭೆ ಸಮಾರಂಭಗಳಲ್ಲಾಗಿರ್ಬೋದು, ಅವುಗಳಲ್ಲಿ ಪಾರ್ಸಲಿಟಿ ಮಾಡಬಾರ್ದು, ಡಿಸ್ಕ್ರಿಮಿನೇಟೆಡ್ ಅನ್ನ ಮಾಡಬಾರ್ದು ಅಂತ ಹೇಳಿ ಭಾರತದ ಸಂವಿಧಾನದ 15ನೇ ಆರ್ಟಿಕಲ್ ಅಂದ್ರೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯ ಮೂಲಕ ನಮಗೆ ಹೇಳುವಂತ ಪ್ರಯತ್ನವನ್ನು ಮಾಡುತ್ತೆ. ನಾವು ನೀವೆಲ್ಲರೂ ಕೂಡ ಕೇವಲ ತಿಳುವಳಿಕೆಗಾಗಿ ಮಾತ್ರ ತಿಳಿಯದೆ ಅದನ್ನ ನಮ್ಮ ಜೀವನದಲ್ಲಿ ಅಪ್ಲೈ ಮಾಡಿಕೊಂಡಾಗ ಅದರ ಆ ಒಂದು ಆರ್ಟಿಕಲ್ ನ ಒಂದು ಉದ್ದೇಶ ನಿಜಕ್ಕಾದ ಅವಾಗ ಸಾರ್ಥಕ ಆಗುತ್ತೆ. ಸೊ ಹಾಗಾಗಿ ನಾವು ನೀವೆಲ್ಲರೂ ಕೇವಲ ಅಧ್ಯಯನದ ದೃಷ್ಟಿಯಿಂದ ಅಥವಾ ನಾವು ನಿಮ್ಗೆ ಹೇಳ್ಬೇಕಂತ ಹೇಳಿ ತಿಳ್ಕೊಳ್ಳೋದಲ್ಲ, ಈ ಒಂದು ಆರ್ಟಿಕಲ್ ನ ಉದ್ದೇಶವನ್ನ ನಾವು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಆ ಆರ್ಟಿಕಲ್ ನ ಉದ್ದೇಶ ಏನಿದೆ, ಆ ಆರ್ಟಿಕಲ್ ನ ಉದ್ದೇಶದ ಒಂದು ಹಿತದೃಷ್ಟಿಯಿಂದ ನಾವು ನೀವೆಲ್ಲರೂ ಕೂಡ ಏನ್ ಮಾಡ್ಬೇಕು ಅಂತಂದ್ರೆ, ಪಬ್ಲಿಕ್ ಪ್ಲೇಸಸ್ ಗಳಲ್ಲಿ ಯಾವುದೇ ಪಾರ್ಸಲಿಟಿಯನ್ನು ಮಾಡದೆ, ಯಾವುದೇ ಡಿಸ್ಕ್ರಿಮಿನೇಟೆಡ್ ಅನ್ನು ಮಾಡದೆ, ತಾರತಮ್ಯವನ್ನು ಮಾಡದೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ನಾವೆಲ್ಲರೂ ಒಂದೇ ಅಂತಕ್ಕಂಥ ಒಂದು ಭಾವನೆಯನ್ನ ಬೆಳೆಸ್ಕೋಬೇಕಂತ ಇದು ಸಮಾನತೆಯ ಹಕ್ಕಿನಲ್ಲಿ 15ನೇ ಆರ್ಟಿಕಲ್ ಸ್ಪಷ್ಟವಾಗಿ ಹೇಳುತ್ತೆ. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ನೆಕ್ಸ್ಟ್ ಆರ್ಟಿಕಲ್ ಹೇಳುತ್ತೆ, 16ನೇ ಆರ್ಟಿಕಲ್ ಹೇಳುತ್ತೆ ಏನಂತಂದ್ರೆ, ಸಾರ್ವಜನಿಕ ಹುದ್ದೆಗಳಲ್ಲಿ ಎಲ್ರಿಗೂ ಕೂಡ ಏನಾಗಬೇಕು ಅಂತಂದ್ರೆ ಸಮಾನ ಅವಕಾಶ ಇರಬೇಕು. 16th ಆರ್ಟಿಕಲ್ ಹೇಳುತ್ತೆ, ರೈಟ್ ಈಕ್ವಾಲಿಟಿಯಲ್ಲಿ ಬರ್ತಕ್ಕಂಥ ಆರ್ಟಿಕಲ್ 16 ಅಕಾರ್ಡಿಂಗ್ ಟು
ಏನಂತ ಹೇಳುತ್ತೆ, ಈಕ್ವಲ್ ಗಿವಿಂಗ್ ಈಕ್ವಲ್ ಅಪಾರ್ಚುನಿಟೀಸ್ ಇನ್ ಗವರ್ನಮೆಂಟ್ ಪೋಸ್ಟ್ ಆರ್ ಪಬ್ಲಿಕ್ ಪೋಸ್ಟ್ ಅಂತ ನಾವು ಕರಿತೀವಿ. ಗಿವಿಂಗ್ equal opportunities is no one can richer, no one can poor family, both are equal, we are all equal, opportunities in equality of government jobs. ಓಕೆ, ಯಾವುದೇ ಸಾರ್ವಜನಿಕ ಹುದ್ದೆಗಳನ್ನ ನಾವು ಪಡಿಬೇಕಾದಾಗ, ಸಾರ್ವಜನಿಕ ಹುದ್ದೆಗಳು ಅಂತ ಬಂದಾಗ ಆ ಸಾರ್ವಜನಿಕ ಹುದ್ದೆಗಳಿಗೆ ಎಲ್ಲರೂ ಸಮಾನರಾಗಿ ಅರ್ಹರಾಗಬೇಕಾಗುತ್ತೆ, ಎಲಿಜಿಬಲ್ ಆಗಬೇಕಾಗುತ್ತೆ. ಅದಕ್ಕೆ ಸ್ಪಷ್ಟವಾಗಿ ಹೇಳುತ್ತೆ ಸಂವಿಧಾನದ ಆರ್ಟಿಕಲ್ 16 ಏನನ್ನು ಹೇಳುತ್ತೆ ಅಂತಂದ್ರೆ, ಸಾರ್ವಜನಿಕ ಹುದ್ದೆಗಳಲ್ಲಿ, ಸರ್ಕಾರಿ ಹುದ್ದೆಗಳಲ್ಲಿ ಎಲ್ಲರಿಗೂ ಸಮಾನವಾದಂತಹ ಅವಕಾಶ ಇರಬೇಕು, ಯಾವುದೇ ಒಂದು ತಾರತಮ್ಯವನ್ನು ಮಾಡಬಾರದು. ಹಾಗಾಗಿ ಗಿವಿಂಗ್ ಈಕ್ವಲ್ ಅಪಾರ್ಚುನಿಟೀಸ್ ಇನ್ ಗವರ್ನಮೆಂಟ್ ಜಾಬ್ಸ್, ಗವರ್ನಮೆಂಟ್ ಎನಿ ಜಾಬ್, ಗ್ರೇಡ್ 1 ಆರ್ ಗ್ರೇಡ್ ಲೋಯರ್ ಗ್ರೇಡ್ ಆಗಿರಬಹುದು, ಅಪ್ಪರ್ ಗ್ರೇಡ್ ಆಗಿರಬಹುದು, ಡಸಂಟ್ ಮ್ಯಾಟರ್, ಅಕಾರ್ಡಿಂಗ್ ಟು ಗವರ್ನಮೆಂಟ್ ಜಾಬ್ಸ್ ಈಕ್ವಲ್ ಶೇರಿಂಗ್ ಆಗ್ಬೇಕಂತ ಹೇಳಿ ಅವ್ರು ಹೇಳ್ತಾರೆ. ಸೊ ಹಾಗಾಗಿ ಭಾರತ ಸಂವಿಧಾನದ ಈ ಒಂದು ಆರ್ಟಿಕಲ್ ಏನ್ ಹೇಳುತ್ತೆ ಅಂದ್ರೆ, 16ನೇ ಆರ್ಟಿಕಲ್ ಸಾರ್ವಜನಿಕ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಸಮಾನವಾಗಿರ್ತಕ್ಕಂಥ ಒಂದು ಸ್ಥಾನಮಾನಗಳನ್ನ, ಸಮಾನವಾಗಿರ್ತಕ್ಕಂಥ ಅವಕಾಶಗಳನ್ನ ಕೊಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಈಕ್ವಲ್ ಗಿವಿಂಗ್ ಈಕ್ವಲ್ opportunities in government jobs, any can people, not only lower and upper family, ಅದನ್ನ ನಾವು ತಿಳ್ಕೋಬೇಕಾಗುತ್ತೆ. ಯಾವುದೇ ಕೆಳದರ್ಜೆ ಅಥವಾ ಮೇಲ್ದರ್ಜೆಯ ಫ್ಯಾಮಿಲಿಯಿಂದ ಬಂದಂತವ್ರು ಕೊಡ್ಬೇಕಂತಲ್ಲ, ಎಲ್ಲರೂ ಕಾನೂನಿನ ಮುಂದೆ ಸಮಾನರು. ಅದಕ್ಕೆ ನಮ್ಮ ಭಾರತದ ಪೂರ್ವ ಪೀಠಿಕೆಯಲ್ಲಿ ನಾವು ಸುಮಾರು ಬಾರಿ ಹೇಳಿದ್ದೀನಿ, ಪೂರ್ವ ಪೀಠಿಕೆಯಲ್ಲಿ ಜಾತ್ಯತೀತ ಸಮಾಜವಾದಿ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಹೇಳಿ ಸ್ಪಷ್ಟವಾಗಿ ನಾವು ನಮೂದನ್ನು ಮಾಡಿದ್ದೀವಿ. ಆ ಮಾರಲಿಟಿ ನಮ್ಮ ದೇಶದ ಎಂತಹದ್ದು ಅನ್ನೋದು ನಿಮಗೆ ಗೊತ್ತಿದೆ. ಈ ಒಂದು ಪ್ರಿಯಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್ ಏನಿದೆ, ಈ ಭಾರತದ ಪೂರ್ವ ಪೀಠಿಕೆಯ ಒಂದು ಪದಗಳನ್ನ ಹಲವಾರು ರಾಷ್ಟ್ರಗಳು ಏನ್ ಮಾಡಿದೆ ಅಂದ್ರೆ ಅದನ್ನ ತಮ್ಮ ಒಂದು ಸಂವಿಧಾನದ ಪುಸ್ತಕಗಳಲ್ಲಿ ಸ್ಪಷ್ಟವಾಗಿ ಅನ್ವಯ ಮಾಡಿಕೊಂಡಿದ್ದಾರೆ. ಹಾಗಾಗಿ ನಾವು ತಿಳ್ಕೋಬೇಕಾದ ಏನಂದ್ರೆ, ಅಕಾರ್ಡಿಂಗ್ ಟು 16th ಆರ್ಟಿಕಲ್ ಏನನ್ನು ಹೇಳುತ್ತೆ ಅಂತಂದ್ರೆ, ಗಿವಿಂಗ್ ಎ ಈಕ್ವಲ್ ಅಪಾರ್ಚುನಿಟೀಸ್ ಇನ್ ಎನಿ ಪರ್ಸನ್, ಓಕೆ, ಇನ್ ಎನಿ ಪರ್ಸನ್ ಆಫ್ ಗವರ್ನಮೆಂಟ್ ಜಾಬ್ಸ್. ಸೊ ಇದನ್ನ ನಾವು ತಿಳ್ಕೋಬೇಕಾಗುತ್ತೆ. ನೆಕ್ಸ್ಟ್, ಅಕಾರ್ಡಿಂಗ್ ಟು 17th ಆರ್ಟಿಕಲ್ ಏನನ್ನು ಹೇಳುತ್ತೆ ಅಂದ್ರೆ, ಅಸ್ಪೃಶ್ಯತೆಯ, ನೋಡಿ 17ನೇ ಆರ್ಟಿಕಲ್ ಏನನ್ನು ಹೇಳುತ್ತೆ ಅಂದ್ರೆ, ಅಸ್ಪೃಶ್ಯತೆಯನ್ನ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಏನಪ್ಪ ನಿಮ್ಗೆಲ್ಲ ಗೊತ್ತಿದೆ. ಸಮಾಜದಲ್ಲಿ ಇವತ್ತೆಲ್ಲರೂ ಕೂಡ ಒಂದು ಸಾರ್ಥಕ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ, ಒಂದು ಪ್ರಜ್ಞಾವಂತ ನಾಗರಿಕ ಸಮಾಜ ನಿರ್ಮಾಣ ಆಗ್ಬೇಕು ಅಂದ್ರೆ ನಮ್ಮೆಲ್ಲರ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ಇದೆ, ಆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಆ ಎಲ್ಲಾ ಜವಾಬ್ದಾರಿಗಳನ್ನ ಅರಿತು ನಾವು ಸಮಾಜದಲ್ಲಿ ಆದರ್ಶಯುತವಾಗಿರ್ತಕ್ಕಂಥ ಸಾರ್ವಜನಿಕರಾಗಿ ಬದುಕಬೇಕು. ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ ಬೆಳೆದಾಗ ಮಾತ್ರ ಆ ದೇಶದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ. ಆ ದೇಶದಲ್ಲಿ ಕೇವಲ ಒಬ್ಬ ಮುಖ್ಯಸ್ಥ ಪರಿಶ್ರಮದಿಂದ ಮಾತ್ರ ಆ ದೇಶವು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ನಮ್ಮ ದೇಶವನ್ನು ಮುಂದುವರಿಸಬೇಕ ವಿನ ಕೇವಲ ಒನ್ ವೇದಿಂದ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ. ಟೀಮ್ ಎಫರ್ಟ್ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಒಂದು ದೇಶ ತಾನಾಗೆ ಮುಂದೆ ಬರುತ್ತೆ. ಪೊಲಿಟಿಕಲಿ, ಎಕನಾಮಿಕಲಿ, ಸೋಷಿಯಲಾಜಿಕಲಿ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ಅಭಿವೃದ್ಧಿ ಪಡಿಸ್ಬೇಕಂತಂದ್ರೆ ನಿಮ್ಮೆಲ್ಲರ ಗುರುತರವಾಗಿರ್ತಕ್ಕಂಥ ನಾಗರಿಕರ ಪ್ರಜ್ಞೆಯಿಂದ ನಾವು ಏನ್ ಮಾಡ್ಬೇಕಂದ್ರೆ ವರ್ತನೆಯನ್ನ ಮಾಡಬೇಕು. ಹಾಗಾಗಿ ಇಲ್ಲಿ ಒಂದು ನಾವು ತಿಳ್ಕೋಬೇಕೇನಂದ್ರೆ, ಸಮಾಜದಲ್ಲಿ ನಾವು ಮೇಲ್ವರ್ಗ ಕೀಳ್ವರ್ಗ ಅಂತ ಹೇಳಿ ವಚನ ಸಾಹಿತ್ಯದಿಂದ ಹಿಡಿದು ಇಲ್ಲಿವರೆಗೂ ಕೂಡ ನಾವೇನ್ ಮಾಡ್ತೀವಿ ಅಂತಂದ್ರೆ ಈಗಲೂ ಕೂಡ ನಡೆಸ್ತಾ ಇದ್ದೀವಿ. ಅಂತ ಕೆಳಜಾತಿಯಲ್ಲಿ ಹುಟ್ಟಿದಂತ ಡಾಕ್ಟರ್ BR ಅಂಬೇಡ್ಕರ್ ಇವತ್ತು ಸಂವಿಧಾನ ಪುಸ್ತಕವನ್ನ ರೆಡಿ ಮಾಡಿದ್ರು ಅಂತಂದ್ರೆ ಅವರಲ್ಲಿರ್ತಕ್ಕಂಥ ಮಾನಸಿಕ ಬುದ್ಧಿವಂತಿಕೆ, ಮಾನಸಿಕ ಚತುರತೆ ಅಂತಕ್ಕಂಥ ತುಂಬಾ ಮುಖ್ಯ ಆಗುತ್ತೆ. ಕೇವಲ ಇಲ್ಲಿ ವರ್ಣ, ಜಾತಿ, ಮತ, ಧರ್ಮ ಯಾವುದಿಲ್ಲ. ಕೇವಲ ಇರುವುದೇ ಎರಡೇ ಜಾತಿ, ಒಂದು ಗಂಡು ಒಂದು ಹೆಣ್ಣು ಜಾತಿ. ಇದನ್ನ ಬಿಟ್ರೆ ಯಾವುದಿಲ್ಲ. ಸೊ ಹಾಗಾಗಿ ನಾವು ಇದನ್ನ ಸ್ಪಷ್ಟವಾಗಿ ಕೇವಲ ಹೇಳೋದು ಮಾತ್ರ ಅಲ್ಲ, ಅದನ್ನ ತಿಳ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಇದ್ರ ಕಡೆ ಗಮನ ಕೊಡಬೇಕು. ಅಕಾರ್ಡಿಂಗ್ ಟು 17th ಆರ್ಟಿಕಲ್, ಬ್ಯಾನಿಂಗ್ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ ಅಂತ ಕರಿತೀವಿ. ಬ್ಯಾನಿಂಗ್ ಆಫ್ ಅನ್ಟಚಬಿಲಿಟಿ, ಬ್ಯಾನಿಂಗ್ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ ಅಂತ ಕರಿತೀವಿ. ಅನ್ಟಚಬಿಲಿಟಿ, ವಾಟ್ ಇಸ್ ದ ಮೀನಿಂಗ್ ಆಫ್ ಅನ್ಟಚಬಿಲಿಟಿ? ಅದಕ್ಕೆ ನಾವು ಹೇಳ್ತೀವಿ, ಸಮಾಜದಲ್ಲಿ ಇರ್ತಕ್ಕಂಥ ಕೀಳ್ವರ್ಗದ ಜನರನ್ನ ಇವತ್ತಿಗೂ ಕೂಡ ಇವತ್ತಿಗೂ ಕೂಡ ಏನಾಗಿದೆ ಅಂದ್ರೆ ಕೆಳವರ್ಗದ ಜನರನ್ನ ನಾವು ಅದೇ ರೀತಿಯಾಗಿ ಕಾಣ್ತಾ ಇದ್ದೀವಿ. ಅವಾಗಿಗೆ ಎಲ್ಲ ಒಂದು ಸ್ವಲ್ಪ ವ್ಯತ್ಯಾಸ ನೋಡಿದ್ರೆ ಆ ಕಾಲಕ್ಕೂ ಈ ಕಾಲಕ್ಕೂ ಸ್ವಲ್ಪ ಏನೋ ಒಂದು ಬದಲಾವಣೆ ಇರಬಹುದು, ಬಿಟ್ರೆ ಅದೇ ಒಂದು ಸಂಪ್ರದಾಯ ಮತ್ತೆ ಅದೇ ರೂಪಿನ ಈಗ ಏನಾಗ್ತಾ ಇದೆ ಅಂದ್ರೆ ಚಲಾವಣೆಯಲ್ಲಿದೆ. ಸೊ ಹಾಗಾಗಿ ನಾವು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ ಏನನ್ನೋದನ್ನು. ಅಸ್ಪೃಶ್ಯತೆ ಅಂತಕ್ಕಂಥದ್ದು ಅವರು ಕೂಡ ಮಾನವರೇ, ಅವರು ಕೂಡ ನಾಗರಿಕರೇ, ಅವರು
ಆ ಒಂದು ಸಮಾಜದಲ್ಲಿ ಅವರ ದೇಶದಲ್ಲಿ ವಾಸಿಸುವಂತ ಎಲ್ರಿಗೂ ಕೂಡ ಅವಕಾಶವನ್ನು ನಮ್ಮ ಸಂವಿಧಾನ ಮಾಡಿಕೊಟ್ಟಿದೆ. ಹಾಗಾಗಿ ಜಗತ್ತಿನಲ್ಲೇ ಅತ್ಯದ್ಭುತವಾಗಿರ್ತಕ್ಕಂಥ ಸಂವಿಧಾನ ಅದು ಭಾರತದ ಸಂವಿಧಾನ. ನಿಮಗೆ ಗೊತ್ತಿರಲಿ, ನಮ್ಮ ಭಾರತದ ಸಂವಿಧಾನದ ಉದ್ದೇಶ ಏನಿದೆ ಅಂದ್ರೆ, ಯಾವುದೇ ರಾಷ್ಟ್ರ ಆಗಿರ್ಬೋದು ಒಳ್ಳೆಯ ಮೌಲ್ಯಗಳನ್ನ ನಾವು ಯಾವುದೇ ರಾಷ್ಟ್ರದಿಂದ ತರಬಹುದು. ಒಳ್ಳೇದಿತ್ತು ಅಂತಂದ್ರೆ ಚಿಕ್ಕ ಮಗ ಅದು ಕಲಿಬೇಕಾಗುತ್ತೆ, ದೊಡ್ಡವರಿಂದ ಕಲಿಯೋದಿರುತ್ತೆ. ಅದಕ್ಕೋಸ್ಕರ ನಾವು ಸಾಯುವವರೆಗೂ ಕೂಡ ಲರ್ನಿಂಗ್ ಪ್ರೋಸೆಸ್ ಅಲ್ಲೇ ಇರ್ತೀವಿ. ಯಾರೂ ಕೂಡ ಎಲ್ಲದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ಸಂಘರ್ಷಗಳನ್ನ, ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ಗೊಂಬಿಗಳನ್ನ, ಅಥವಾ ಇಲ್ಲಿರ್ತಕ್ಕಂಥ ಹಲವಾರು ಮತೀಯ ಗಲಭೆಗಳು ಯಾಕೆ ಆಗ್ತಾ ಇದೆ ಅಂತಂದ್ರೆ, ಈ ರೀತಿಯ ಮನಸ್ಥಿತಿ ಇದ್ದಾಗ ಮಾತ್ರ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂತಂದ್ರೆ ನೋಡಿ, ಪ್ರಸ್ತುತ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಪ್ರಜ್ಞಾವಂತ ನಾಗರಿಕರಿದ್ದೀವಿ, ಟೆಕ್ನಿಕಲ್ ಎಷ್ಟು ಇಂಪ್ರೂವ್ಮೆಂಟ್ ಇದೀವಿ. ಅದನ್ನೇ ನಾವು ಮಾನಸಿಕವಾಗಿರ್ತಕ್ಕಂಥ ಬುದ್ಧಿಶಕ್ತಿಯನ್ನ ಜಾಸ್ತಿ ಮಾಡ್ಕೋಬೇಕು. ಬುದ್ಧಿಶಕ್ತಿ ಅಂದ್ರೆ ಏನು? ಕಾಮನ್ ಸೆನ್ಸ್ ಅಂತ ಕರಿತೀವಿ. ಸಾಮಾನ್ಯ ಜ್ಞಾನವನ್ನು ತಿಳಿಬೇಕಾಗುತ್ತೆ. ನಮಗೆ ವಿದ್ಯೆ ಏನನ್ನು ಕಲಿಸ್ಕೊಡುತ್ತೆ? ನಮಗೆ ವಿದ್ಯೆ ಕಲಿಸ್ಕೊಡ್ತಕ್ಕಂಥದ್ದು ಸಮಾಜದಲ್ಲಿ ನಾವು ಯಾವ ರೀತಿಯ ವರ್ತನೆ ತೋರ್ತೀವಿ, ಸಮಾಜದಲ್ಲಿ ನಮ್ಮ ವ್ಯಕ್ತಿತ್ವ ಯಾವ ರೀತಿಯಾಗಿರ್ಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೇಳುತ್ತೆ. ಸೊ ಹಾಗಾಗಿ ನಾವು ಅಸ್ಪೃಶ್ಯತಾ ಭಾವನೆಯನ್ನು ಹೋಗ್ಲಾಡಿಸಬೇಕು, ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧ ಮಾಡ್ಬೇಕಂತ ಸಂವಿಧಾನದ 17ನೇ ಆರ್ಟಿಕಲ್ ಹೇಳುತ್ತೆ. ಅಕಾರ್ಡಿಂಗ್ ಟು ಬ್ಯಾನಿಂಗ್ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ ಅಂತ ಹೇಳ್ತೀವಿ. ನೋನ್ ಕ್ಯಾನ್ ಲೋಯರ್ ಕ್ಯಾಸ್ಟ್ we are all equal, not only ಪಾರ್ಸಲಿಟಿ. ಈಗ ಲೋಯರ್ ಕ್ಯಾಸ್ಟ್ ಅಂತ ಹೇಳ್ಬಿಟ್ಟು ಅವ್ರನ್ನ ನಾವು ಒಂದು ರೀತಿಯಿಂದ ನೋಡೋದು, ಮುಟ್ಸ್ಕೊಳ್ದೇ ಇರೋದು, ಅಸ್ಪೃಶ್ಯರು ಅಂತಕ್ಕಂಥದ್ದು ಏನಿದೆ ಅದನ್ನ ನಾವು ಮಾಡಬಾರ್ದು. ಸೊ ಹಾಗಾಗಿ ಈ ಸಂವಿಧಾನದಲ್ಲಿ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಉದ್ದೇಶವನ್ನ ಈ ಆರ್ಟಿಕಲ್ ಅಲ್ಲಿ ಹೊಂದಿದೆ ಅಂದ್ರೆ ತಪ್ಪಾಗಲ್ಲ. ನೀವು ನಾವೆಲ್ಲರೂ ಕೂಡ ಆಚರಣೆಗೆ ತರಬೇಕಾದ ಒಂದು ಅನಿವಾರ್ಯತೆ ನಿಮಗೂ ನಮ್ಗೆಲ್ಲರಿಗೂ ಕೂಡ ಇದೆ. ನೆಕ್ಸ್ಟ್ 18th ಆರ್ಟಿಕಲ್ ಏನನ್ನ ಹೇಳುತ್ತೆ? 18th article, according to 18th article, abolition other and foreign titles ಅಂತ ನಾವು ಕರಿತೀವಿ. ಅಂದ್ರೆ ಸೈನಿಕ ಮತ್ತು ಯಾವುದು ಶೈಕ್ಷಣಿಕ ಬಿರುದುಗಳನ್ನ ಬಿಟ್ಟು ಇತರೆ ಮತ್ತು ವಿದೇಶಿ ಬಿರುದುಗಳನ್ನ ರದ್ದತಿ ಮಾಡಬೇಕಂತ ಹೇಳಿದ್ದಾರೆ. ಅಂದ್ರೆ ಮಿಲಿಟರಿ ಟೈಟಲ್ಸ್ ಅನ್ನ, ಎಜುಕೇಶನಲಿ ಟೈಟಲ್ಸ್ ಅನ್ನ ಮಾತ್ರ ಇರಬೇಕು ಹೊರತಾಗಿ ಉಳಿದಂತೆ ಯಾವುದೇ ಬಿರುದುಗಳನ್ನು ಕೊಡುವುದು ಅಲ್ಲ. ಆ ಒಂದು ಬಿರುದುಗಳನ್ನು ರದ್ದತಿ ಮಾಡಬೇಕಂತ ಹೇಳಿ ಅಕಾರ್ಡಿಂಗ್ ಟು 18th ಆರ್ಟಿಕಲ್ ಏನೇನು ಹೇಳುತ್ತೆ? ಅಬಾಲ್ಯೂಷನ್ ಫಾರಿನ್ ಟೈಟಲ್ಸ್ ಅಂಡ್ ಅದರ್ ಟೈಟಲ್ಸ್. ಓಕೆ, ಅವೈಲೇಬಲ್ ಟೈಟಲ್ಸ್ ಅಂತಂದ್ರೆ ಒಂದು ಎಜುಕೇಶನ್ ಟೈಟಲ್ಸ್ ದೆನ್ ಮಿಲಿಟರಿ ಟೈಟಲ್ಸ್, ಬೋತ್ ಆರ್ ಎಲಿಜಿಬಲ್. ಓಕೆ, ಸೊ ಇದನ್ನ ನಾವು ತಿಳ್ಕೋಬೇಕು. 18ನೇ ಆರ್ಟಿಕಲ್ ನ ಪ್ರಕಾರ ಭಾರತ ಸಂವಿಧಾನದಲ್ಲಿ ಹೇಳಿದೆ ಏನಂತಂದ್ರೆ, ಭಾರತ ಸಂವಿಧಾನದ 18ನೇ ವಿಧಿ ಹೇಳಿದ್ದೆ ಸೈನಿಕ ಮತ್ತು ಶೈಕ್ಷಣಿಕ ಬಿರುದುಗಳನ್ನು ಹೊರತುಪಡಿಸಿ ಇತರೆ ಮತ್ತು ವಿದೇಶಿ ಬಿರುದುಗಳನ್ನ ರದ್ದತಿ ಮಾಡ್ಬೇಕಂತ ಹೇಳಿ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಇದು ಏನಪ್ಪಾ ಅಂದ್ರೆ ಓವರ್ ಆಲ್ ಆಗಿ ಸಮಾನತೆ ಹಕ್ಕಿನಲ್ಲಿ ಬರ್ತಕ್ಕಂಥ ಒಂದು ವಿಷಯಗಳು. ಈ ವಿಷಯಗಳನ್ನ ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಒಂದ್ಸ್ ಅಗೇನ್ ಐ ರಿಪೀಟ್ ಇಟ್, ರೈಟ್ ಈಕ್ವಾಲಿಟಿ ಅಂತಂದ್ರೆ ಏನು? ಆರ್ಟಿಕಲ್ ಹೇಳುತ್ತೆ, ಇಷ್ಟು ಆರ್ಟಿಕಲ್ ಹೇಳಿದ್ದೇನೇನಂತಂದ್ರೆ, ಕಾನೂನಿನ ಮುಂದೆ ನಾವೆಲ್ಲರೂ ಕೂಡ ಸಮಾನರು, ಸಮಾನ ರಕ್ಷಣೆಯನ್ನು ಪಡಿತೀವಿ ಅಂತಕ್ಕಂಥದ್ದು. ಎರಡನೇದಾಗಿ ಜಾತಿ, ಮತ, ಧರ್ಮ, ಲಿಂಗ ಭೇದ ಮಾಡದಂಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲರೂ ನಾವೆಲ್ಲ ಒಂದೇ ಅಂತಕ್ಕಂಥ ಭಾವನೆಯನ್ನು ಮಾಡಬೇಕು. ಥರ್ಡ್ ಒನ್ ಈಸ್ ಸಾರ್ವಜನಿಕ ಹುದ್ದೆಗಳಲ್ಲಿ ಎಲ್ಲರೂ ಸಮಾನವಾಗಿರ್ತಕ್ಕಂಥ ಅಪಾರ್ಚುನಿಟಿ ಇರಬೇಕಂತ ಹೇಳುತ್ತೆ. ಫೋರ್ತ್ ಒನ್ ಈಸ್ ಇಲ್ಲಿ ಹೇಳ್ತಾ ಅಸ್ಪೃಶ್ಯತಾ ನಿಷೇಧವನ್ನು ಮಾಡಬೇಕು. ಸಮಾಜದಲ್ಲಿರ್ತಕ್ಕಂಥ ಅಸ್ಪೃಶ್ಯತ ಭಾವನೆಯನ್ನ ನಾವು ನಿಷೇಧ ಮಾಡ್ಬೇಕಂತ ಹೇಳುತ್ತೆ. ಕೊನೆಯದಾಗಿ ಶೈಕ್ಷಣಿಕ ಮತ್ತು ಸೈನಿಕ ಬಿರುದುಗಳನ್ನ ಬಿಟ್ಟು ಇತರೆ ಮತ್ತು ವಿದೇಶಿ ಬಿರುದುಗಳನ್ನ ನಾವೇನ್ ಮಾಡಬೇಕು? ಅಬೋಲಿಷನ್ ಮಾಡಬೇಕು, ಅದನ್ನ ಬ್ಯಾನ್ ಮಾಡ್ಬೇಕಂತ ಹೇಳಿ ಈ ಒಂದು ಆರ್ಟಿಕಲ್ ಹೇಳುತ್ತೆ. ಓವರ್ ಆಲ್ ಇಷ್ಟನ್ನ ತಿಳ್ಕೊಂಡಾಗ ರೈಟ್ ಈಕ್ವಾಲಿಟಿ ಅಂತ ಕರಿತೀವಿ. ಇದು ಎಲ್ಲದರ ಒಟ್ಟಿಗೆ ನಿಮಗೆ 2 ಅಂಕದ ಕ್ವಶನ್ಗೆ ಆನ್ಸರ್ ಬರೀಬೇಕಂದ್ರೆ, ವಾಟ್ ಇಸ್ ದ ಮೀನಿಂಗ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಂತ ಕೇಳ್ತಾರೆ. ಮೂಲಭೂತ ಹಕ್ಕುಗಳು ಅಂದ್ರೆ ಏನು ಕೇಳ್ತಾರೆ. ಮೂಲಭೂತ ಹಕ್ಕುಗಳು ಅಂತಂದ್ರೆ ವ್ಯಕ್ತಿಯ ಅಥವಾ ಒಬ್ಬ ನಾಗರಿಕನ ಸರ್ವಾಂಗೀಣ ಅಭಿವೃದ್ಧಿ ಪಡಿಸ್ತಕ್ಕಂಥ ಪ್ರೇರಕ ಹಕ್ಕುಗಳು ಯಾವುದು ಅಂತಂದ್ರೆ ಅದೇ ಮೂಲಭೂತ ಹಕ್ಕುಗಳು. ಒಬ್ಬ ವ್ಯಕ್ತಿಯ ಸರ್ವಾಂಗೀಣ ಆಲ್ ಪಾಯಿಂಟ್ ಆಫ್ ವ್ಯೂ ಕ್ಯಾನ್ ಇಂಪ್ರೂವ್ಮೆಂಟ್ ಅಂತ ನಾವು ಕರಿತೀವಿ. ಆ ಒಂದು ಎಲ್ಲಾ ದೃಷ್ಟಿಯಿಂದ ಅವರು ಅಭಿವೃದ್ಧಿ ಹೊಂದಿದಾಗ ಏನಾಗುತ್ತೆ ಅಂತಂದ್ರೆ, ಅವ್ರು ನಿಜಕ್ಕೂ ಒಂದು ಮೂಲಭೂತ ಹಕ್ಕುಗಳು ಇರೋದಕ್ಕೆ ನಾವು ಇವತ್ತು ಇಲ್ಲಿ ಬಂದು ಪಾಠ ಮಾಡ್ತಾ ಇದೀವಿ, ನೀವು ಅಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೀವಿ. ಓಕೆ, ಇವತ್ತು ನಮ್ಗೆ ಏನಾದ್ರೂ ಮೂಲಭೂತ ಹಕ್ಕುಗಳು ಇಲ್ಲ ಅಂತ ಅಂದಿದ್ರೆ ಇವತ್ತು ನಾಗರಿಕ ಸಮಾಜ ನಿರ್ಮಾಣ ಆಗೋದು ಕಷ್ಟ ಆಗ್ತಾ ಇತ್ತು. ನಾವು ನೀವೆಲ್ಲ ಅನ್ಕೊಂಡಾಗ ಓಡಾಡೋದು, ನಾವು ನೀವು ಅನ್ಕೊಂಡಾಗ ಹೈಯರ್ ಎಜುಕೇಶನ್ ಮಾಡೋದಾಗಿರ್ಬೋದು, ಅಥವಾ ನಮಗೆ ಆದಂತ ಅನ್ಯಾಯವನ್ನ ನಾವು ಕೋರ್ಟ್ ಮೇಲೆ ಹೋಗುವಂತದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಇರ್ತಾ ಇರಲಿಲ್ಲ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಗಮನಿಸಬೇಕು, ಇದು ಸಮಾನತೆಯ ಹಕ್ಕು, ರೈಟ್ ಈಕ್ವಾಲಿಟಿ ಅಂತ ನಾವು ಕರಿತೀವಿ.
ಓಕೆನಾ. ಈಗ ಇದಾದ ನಂತರದಲ್ಲಿ ಎರಡನೆಯ ಒಂದು ಹಕ್ಕು ಯಾವುದು ಅಂತ ಅಂದ್ರೆ, ಎರಡನೇ ಹಕ್ಕು ಬಂದ್ಬಿಟ್ಟು ಸ್ವಾತಂತ್ರ್ಯದ ಹಕ್ಕು ಅಂತಕ್ಕಂಥದ್ದು, ರೈಟ್ ಟು ಫ್ರೀಡಮ್ ಅಂತ ನಾವು ಕರಿತೀವಿ. ಇದನ್ನ ಈಗ ತಿಳ್ಕೊಳ್ಳೋಣ. ಈ ಮೊದಲನೇ ಹಕ್ಕು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಮುಂದುವರೆದ ಎರಡನೇ ಹಕ್ಕಾಗಿರ್ತಕ್ಕಂಥ ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ಫ್ರೀಡಮ್ ಅಂತ ಕರಿತೀವಿ. ನಿಮ್ಗೆಲ್ಲ ಗೊತ್ತಿರಲಿ, ಫ್ರೀಡಮ್ ಫೈಟರ್ಸ್ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆ. ಸಾಕಷ್ಟು ಜನ ಸೆರೆಮನೆ ವಾಸವನ್ನು ಮಾಡಿದ್ರು. ಯಾರಂದ್ರೆ ಗಾಂಧೀಜಿ ಆಗಿರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಗಿರ್ಬೋದು. ನಾವು ಸರ್ದಾರ್ ವಲ್ಲಭಭಾಯಿ ಪಟೇಲ್ರನ್ನ ಐರನ್ ಆಫ್ ದ ಇಂಡಿಯಾ ಅಂತ, ನಾವು ಐರನ್ ಮ್ಯಾನ್ ಆಫ್ ದ ಇಂಡಿಯಾ ಅಂತ ಕರಿತೀವಿ. ಯಾಕೆ? ದೇಶೀಯ ಸಂಸ್ಥಾನಗಳನ್ನು ಒಟ್ಟುಗೂಡಿಸಿದಂತ ಕೀರ್ತಿ ಮೊದಲ ಗೃಹ ಖಾತೆ ಸಚಿವರಾಗಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತ ನಾವು ಕರಿತೀವಿ. ಇದರ ನಂತರದಲ್ಲಿ ಬರ್ತಕ್ಕಂಥ ಎರಡನೇ ಒಂದು ರೈಟ್ ಯಾವುದಂದ್ರೆ ರೈಟ್ ಟು ಫ್ರೀಡಮ್. ರೈಟ್ ಟು ಫ್ರೀಡಮ್ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಆರ್ಟಿಕಲ್ 19 to 22 ನೋಡಿ. ಅಕಾರ್ಡಿಂಗ್ ಟು ಆರ್ಟಿಕಲ್ 19 to 22 ಏನ್ ಹೇಳುತ್ತೆ ಅಂತಂದ್ರೆ 19 to 22 ಆರ್ಟಿಕಲ್ ಏನನ್ನು ಹೇಳುತ್ತೆ ಅಂತಂದ್ರೆ, ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಅಕಾರ್ಡಿಂಗ್ ಟು 19th ಆರ್ಟಿಕಲ್ there are 6 types of freedom which are there ಅಂದ್ರೆ, one is freedom of speech and expression. freedom of speech and expression ಇದು ನೋಡಿ 19ನೇ ಆರ್ಟಿಕಲ್ ನ ಪ್ರಕಾರ 6 ಪ್ರಕಾರದ ಸ್ವಾತಂತ್ರ್ಯಗಳನ್ನ ದಯಪಾಲಿಸಿದ್ದಾರೆ. 6 ಪ್ರಕಾರದ ಸ್ವಾತಂತ್ರ್ಯಗಳು ಯಾವ್ಯಾವು ಅನ್ನೋದಾದ್ರೆ, ಫಸ್ಟ್ ಒನ್ ಈಸ್ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್. ಅಂದ್ರೆ ಏನು? ಇಲ್ಲಿ ಹೇಳ್ತಾರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಇವತ್ತು ನೋಡಿ, ಕೇಂದ್ರ ಇಲ್ಲವೇ ರಾಜ್ಯ ಸರ್ಕಾರಗಳು ಮಾಡಿದಂತ ಯೋಜನೆಗಳು, ಸರ್ಕಾರದ ನಡೆಯನ್ನ ಕುರಿತು ನಾವು ಹಲವಾರು ಪ್ರತಿಭಟನೆಗಳನ್ನ ಮಾಡ್ತೀವಿ, ಮುಷ್ಕರಗಳನ್ನ ಮಾಡ್ತೀವಿ, ಪ್ರೊಟೆಸ್ಟ್ ಅನ್ನ ಮಾಡ್ತೀವಿ. ಯಾಕಾಗಿ ಮಾಡ್ತೀವಿ ಅಂದ್ರೆ, ಯಾವುದೇ ಒಂದು ಯೋಜನೆ ಕುರಿತಾಗಿ ನಮಗೆ ಅನಿಸಿದ ಒಪಿನಿಯನ್ ಅನ್ನ, ನಮಗೆ ಅನಿಸಿರ್ತಕ್ಕಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಲ್ಲ, ಅದೇ ಅಭಿವ್ಯಕ್ತಿ, ಎಕ್ಸ್ಪ್ರೆಷನ್ ಅಂತ ನಾವು ಕರಿತೀವಿ. ಕೆನ್ ಎಕ್ಸ್ಪ್ರೆಷನ್ ಅಬೌಟ್ ದ ಗವರ್ನಮೆಂಟ್ ಸಿಸ್ಟಮ್ ಅಥವಾ ಗವರ್ನಮೆಂಟ್ ಸ್ಕೀಮ್ಸ್ ಅಂತ ನಾವು ಕರಿತೀವಿ. ಸರ್ಕಾರದ ಯಾವುದೇ ಯೋಜನೆಗಳನ್ನ ಜಾರಿಗೆ ತಂದಾಗ ಆ ಒಂದು ಜಾರಿಗೆ ಬಂದಂತ ಕಾನೂನುಗಳು ಅಥವಾ ಸ್ಕೀಮ್ಗಳ ಒಂದು ಪರಿಣಾಮವನ್ನು ನಾವು ಜಡ್ಜ್ ಮಾಡ್ತೀವಿ, ಇವ್ಯಾಲ್ಯೂಯೇಟ್ ಮಾಡ್ತೀವಿ. ನಮಗೆ ಅದು ಹೌದು ಅಂತ ಅನಿಸಿದ್ರೆ ಅಪ್ರಿಸಿಯೇಷನ್ ಮಾಡ್ತೀವಿ. ಒಂದ್ ವೇಳೆ ನಮಗೆ ಸರಿ ಇಲ್ಲ ಅಂತ ಅಂದಾಗ ಏನ್ ಮಾಡ್ತೀವಿ? ಪ್ರೊಟೆಸ್ಟ್ ಅನ್ನ ಮಾಡ್ತೀವಿ, ಪ್ರತಿಭಟನೆಗಳನ್ನ ಮಾಡ್ತೀವಿ. ಯಾರು ಮಾಡಿರ್ತಾರೆ ಅವ್ರ ವಿರುದ್ಧ ಧಿಕ್ಕಾರವನ್ನು ಕೊಡ್ತೀವಿ. ಸೊ ಹಾಗಾಗಿ ಇಲ್ಲಿ there are 6 types of freedoms. The first one is freedom of ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂತ ನಾವು ಕರಿತೀವಿ. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಒಂದು ಸರ್ಕಾರದ ರೀತಿ ನೀತಿಗಳನ್ನ ಒಳಗೊಂಡಂತೆ ನಾವು ಯಾವ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀವಿ ಅದು ಅಭಿವ್ಯಕ್ತಿ. ನಮಗೆ ಅನಿಸಿದ ಅನಿಸಿಕೆಯನ್ನ, ಅಭಿಪ್ರಾಯವನ್ನ ಅಥವಾ ನಮಗೆ ಅನಿಸಿರ್ತಕ್ಕಂಥ ಯಾವುದೇ ಭಾವನೆಗಳನ್ನ ವ್ಯಕ್ತಪಡಿಸೋದ್ರಿಂದ ದಟ್ಸ್ ಕಾಲ್ಡ್ ಎಕ್ಸ್ಪ್ರೆಷನ್ ಅಂತ ನಾವು ಕರಿತೀವಿ. ಓಕೆ, ಈ ಸರ್ಕಾರದ ಬಗ್ಗೆ ಆಗಿರ್ಬೋದು, ಒಬ್ಬ ವ್ಯಕ್ತಿಯ ಬಗ್ಗೆ ಆಗಿರ್ಬೋದು, ಪ್ರಜಾತಾಂತ್ರಿಕ ವ್ಯವಸ್ಥೆಯ ಬಗ್ಗೆ ಆಗಿರ್ಬೋದು, ನಮಗೆ ಅನಿಸಿದ ಒಪಿನಿಯನ್ ಅನ್ನ, ನಮಗೆ ಅನಿಸಿರ್ತಕ್ಕಂಥ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ ದಟ್ಸ್ ಕಾಲ್ಡ್ ಎಕ್ಸ್ಪ್ರೆಷನ್ ಅಂತ ನಾವು ಕರಿತೀವಿ. ಓಕೆನಾ, ಇದು ಏನಪ್ಪಾ ಅಂದ್ರೆ ಫಸ್ಟ್ ಫ್ರೀಡಮ್, ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂತ ನಾವು ಕರಿತೀವಿ. ದ ನೆಕ್ಸ್ಟ್ ಪಾರ್ಟ್ ಏನು ಅಂತಂದ್ರೆ ಫ್ರೀಡಮ್ ಆಫ್ ಅಸೆಂಬ್ಲಿ, ಫ್ರೀಡಮ್ ಆಫ್ ಅಸೆಂಬ್ಲಿ ಅಂತಕ್ಕಂಥದ್ದು. ಸೆಕೆಂಡ್ ಪಾರ್ಟ್ ಏನ್ ಬರುತ್ತೆ ಅಂದ್ರೆ ಫ್ರೀಡಮ್ ಆಫ್ ಅಸೆಂಬ್ಲಿ ಅಂತಕ್ಕಂಥದ್ದು. ಅಂದ್ರೆ ಅದರ ಅರ್ಥ ಸಭೆ ಸೇರ್ತಕ್ಕಂಥ ಹಕ್ಕು ಕೂಡ ಕೊಟ್ಟಿದ್ದಾರೆ. ನೋಡಿ, ಸಭೆ ಸೇರ್ತಕ್ಕಂಥ ಸ್ವಾತಂತ್ರ್ಯ ನಮಗೆಲ್ಲ ಇದೆ. ಏನಾದ್ರೂ ಒಂದು ಸಭೆ ಸಮಾರಂಭಗಳನ್ನ, ಸೆಮಿನಾರ್ಗಳನ್ನ ಯಾವುದೇ ಉದ್ದೇಶಕ್ಕಾಗಿ ಸಭೆಯನ್ನು ಸೇರ್ತೀವಿ ಅಂದ್ರೆ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆ ಅವಕಾಶಗಳನ್ನ ಸದುಪಯೋಗ ಮಾಡ್ಕೋಬೇಕಾದ ಹೊರತಾಗಿ ಅದನ್ನ ನೆಗೆಟಿವ್ ಆಗಿ ತಗೋಬಾರ್ದು, ವೇ ಆಫ್ ನೆಗೆಟಿವ್ ತಗೋಬಾರ್ದು, ವೇ ಆಫ್ ಪಾಸಿಟಿವ್ನೆಸ್ ಇಂದ ನಾವು ಥಿಂಕ್ ಮಾಡಬೇಕಾಗುತ್ತೆ. ಸೊ ನಮಗೆ ಕೊಟ್ಟಿರ್ತಕ್ಕಂಥ ಆ ಒಂದು ಸ್ವಾತಂತ್ರ್ಯಗಳನ್ನ ಅಚ್ಚುಕಟ್ಟಾಗಿ ಯೂಸ್ಫುಲ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಮ್ಮ ಜೀವನ ಅಥವಾ ನಮ್ಮ ವ್ಯಕ್ತಿತ್ವ ಏನಾಗುತ್ತೆ ಅಂದ್ರೆ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಹೇಳಿದರೆ ಸ್ಪಷ್ಟವಾಗಿ ಸೆಕೆಂಡ್ ಫ್ರೀಡಮ್ ಏನಪ್ಪಾ ಅಂದ್ರೆ ಫ್ರೀಡಮ್ ಆಫ್ ಅಸೆಂಬ್ಲಿ ಅಂತ. ಸಭೆ ಸೇರ್ತಕ್ಕಂಥ ಒಂದು ಅಧಿಕಾರವನ್ನ, ಅವಕಾಶವನ್ನ ಸಂವಿಧಾನ ಮಾಡಿಕೊಟ್ಟಿದೆ. ಯಾವುದೇ ವಿಚಾರಕ್ಕಾಗಿ ನಾವು ಸಭೆ ಸೇರ್ತಕ್ಕಂಥದ್ದು, ಸೆಮಿನಾರ್ಗಳನ್ನು ಮಾಡ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನ ಇದು ಎರಡನೇ ಫ್ರೀಡಮ್ ಅಂತ ಹೇಳಿ ನಾವು ಕರಿತೀವಿ. ಥರ್ಡ್ ಫ್ರೀಡಮ್ ಯಾವಪ್ಪ ಅಂದ್ರೆ ಫ್ರೀಡಮ್ ಆಫ್ ಅಸೋಸಿಯೇಷನ್ ಅಂತ ನಾವು ಕರಿತೀವಿ. ಥರ್ಡ್ ಫ್ರೀಡಮ್ ಯಾವಂದ್ರೆ ಫ್ರೀಡಮ್ ಆಫ್ ಅಸೋಸಿಯೇಷನ್. That's called any established other association like educationally, business or trade
whatever it may be, can establish the associations. Like ಈಗ ಒಂದು ಯಾವ್ದೋ ಪ್ರೈಮರಿ ಸ್ಕೂಲ್ ಆಗಿರ್ಬೋದು, ಇಲ್ಲ ಹೈಸ್ಕೂಲ್ ಆಗಿರ್ಬೋದು, ಇಲ್ಲವೇ ನರ್ಸಿಂಗ್ ಸ್ಕೂಲ್ಗಳನ್ನು ಓಪನ್ ಮಾಡೋದಾಗಿರ್ಬೋದು, ಯಾವುದೇ ಗುಡಿ ಗುಂಡಾರಗಳನ್ನ ನಾವು ಎಸ್ಟಾಬ್ಲಿಷ್ ಮಾಡುವಂತದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಸಂಘ ಸಂಸ್ಥೆಗಳನ್ನ ನಿರ್ಮಾಣ ಮಾಡ್ಲಿಕ್ಕಾಗಿ ಭಾರತದ ಸಂವಿಧಾನ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಸೊ ಹಾಗಾಗಿ ಎಲ್ಲರೂ ತಿಳ್ಕೊಬೇಕು. ನಾ ಅದಕ್ಕೆ ಫಸ್ಟ್ ಹೇಳಿದ ಹಾಗೆ ಕೇವಲ ವಿಷಯವನ್ನಾಗಿ ತಿಳಿಯದೆ ಈ ಎಲ್ಲಾ ವಿಷಯಗಳನ್ನ ನಮ್ಮ ಜೀವನದಲ್ಲಿ ಅಪ್ಲಿಕೇಶನ್ ಮಾಡಿಕೊಂಡಾಗ ಇದರ ನಿಜವಾದ ಉದ್ದೇಶ ಅವಾಗ ಸಾರ್ಥಕ ಆಗುತ್ತೆ. ಸೊ ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳು ಗಮನಿಸಬೇಕು. ನಾ ಹೇಳಿದೆ ಥರ್ಡ್ ಫ್ರೀಡಮ್ ಯಾವ್ದಂತ, ಫ್ರೀಡಮ್ ಆಫ್ ಅಸೋಸಿಯೇಷನ್ಸ್. ಸಂಘ ಸಂಸ್ಥೆಗಳನ್ನ ಕಟ್ಟಬಹುದು. ಯಾವುದೇ ಮತ ಧರ್ಮ ಅಂದಂಗೆ ಡಿಸ್ಕ್ರಿಮಿನೇಟ್ ಮಾಡ್ತಾ ಇರ್ತಕ್ಕಂಥ, ಯಾವುದೇ ಒಂದು ಪಾರ್ಸಟಿಯನ್ನು ಮಾಡ್ದಂಗೆ, ಯಾವುದೇ ತಾರತಮ್ಯ ಇಲ್ದಂಗೆ ನಿಮಗೆ ಅನಿಸಿದಂತ ಗುಡಿ ಗುಂಡಾರಗಳನ್ನ ಅಥವಾ ಅಲ್ಲಿರ್ತಕ್ಕಂಥ ಯಾವುದೇ ಶೈಕ್ಷಣಿಕವಾಗಿರ್ತಕ್ಕಂಥ ಸಂಘ ಸಂಸ್ಥೆಗಳನ್ನು ಕಟ್ಕೊಂತೀರಂದ್ರೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಈಗ ನೋಡಿ, ಸುಮಾರು ಸಂಘ ಸಂಸ್ಥೆಗಳು, ವೀರಶೈವ ಸಂಘ ಸಂಸ್ಥೆಗಳಿದೆ, ಬೆಥಲ್ ಅಂದ್ರೆ ಕ್ರಿಶ್ಚಿಯನ್ ಸಂಘ ಸಂಸ್ಥೆಗಳಿದೆ, ಹಿಂದೂ ಒಂದು ಸಂಘ ಸಂಸ್ಥೆಗಳನ್ನು ಕಟ್ಕೊಂಡಿದ್ದಾರೆ. ಹಲವಾರು ರೀತಿಯ ಸಂಘ ಸಂಸ್ಥೆಗಳನ್ನು ಕಟ್ಕೊಂಡಿದ್ದಾರೆ. ಅಂದ್ರೆ ಅದಕ್ಕೆ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಸಂವಿಧಾನದಲ್ಲಿ ಇರ್ತಕ್ಕಂಥ ಪ್ರಾವಿಷನ್ಸ್ ಇದೆ. ಅದಕ್ಕೋಸ್ಕರ ಹೇಳ್ತಾರೆ, ಯಾವುದೇ ಒಬ್ಬ ವ್ಯಕ್ತಿ ಆಗಿರಲಿ, ಯಾವುದೇ ಧರ್ಮದ ವ್ಯಕ್ತಿ ಆಗಿರಲಿ, ಅವರಿಗೆ ಅನಿಸಿದಂತ ಸಂಘ ಸಂಸ್ಥೆಗಳನ್ನ ಕಟ್ಟಿಕೊಳ್ಳುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಯಾವುದರಲ್ಲಿ ಅಂದ್ರೆ ಸಂವಿಧಾನದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಷಯವಾದ ಮೂಲಭೂತ ಹಕ್ಕುಗಳಲ್ಲಿ ಇದನ್ನ ಉಲ್ಲೇಖ ಮಾಡಿದ್ದಾರೆ. ಓಕೆನಾ? ಥರ್ಡ್ ಫ್ರೀಡಮ್ ಯಾವುದು? ಫ್ರೀಡಮ್ ಆಫ್ ಅಸೋಸಿಯೇಷನ್ಸ್. ಥರ್ಡ್ ಒನ್ ಈಸ್ ಯಾವುದೇ ಸಂಘ ಸಂಸ್ಥೆಗಳನ್ನ ಸ್ಥಾಪಿಸಿಕೊಳ್ತಕ್ಕಂಥ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್